ರಾಜಕೀಯದಲ್ಲಿ ಒಂದಷ್ಟು ದಿಕ್ಕು ದೆಸೆ ಎಲ್ಲ ಬದಲಾಗ್ತಿದೆ. ಹೊಸ ರೀತಿಯ ರಾಜಕಾರಣ ಶುರುವಾಗ್ತಿದೆ. ಯುವ ಪೀಳಿಗೆ ರಾಜಕಾರಣಕ್ಕೆ ಬರ್ತಿದೆ. ಧೈರ್ಯ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾವಿರಾರು IAS ಅಧಿಕಾರಿಗಳನ್ನ ತಯಾರು ಮಾಡಿರ್ತಕ್ಕಂಥ ಇನ್ಸೈಟ್ ಅಕಾಡೆಮಿ ಮಾಲೀಕ ವಿನಯ್ ಕುಮಾರ್ ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ. ಶಾಮನೂರ್ ಅವ್ರ ಫ್ಯಾಮಿಲಿ ಬಿಟ್ಟು ಇನ್ಯಾರಿಗೂ ಟಿಕೆಟ್ ಇಲ್ಲ ಅನ್ನುವಂಥ ದಿನಗಳಲ್ಲೂ ಕೂಡ ವಿನಯವಾಗಿ ನಡಿಗೆಯನ್ನ ಮಾಡಿ ದಾವಣಗೆರೆ ಸುತ್ತಿ ಇದೀಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ವಿನಯ್ ಕುಮಾರ್ ಈಗ BJP ಕಾಂಗ್ರೆಸ್ಗಷ್ಟೇ ಅಲ್ಲ, ಕಾಂಗ್ರೆಸ್ಸಲ್ಲಿ ಶಾಮನೂರ್ ಫ್ಯಾಮಿಲಿಯವರು ತಲೆನೋವಾಗಿದ್ರು. ಇನ್ನೆಲ್ಲರೂ ಕೂಡ ಅವ್ರನ್ನ ರತ್ನಗಂಬಳಿಯ ಸ್ವಾಗತ ಮಾಡ್ತಿದ್ದಾರೆ. ಶಾಮನೂರ್ ಫ್ಯಾಮಿಲಿ ಮಾತ್ರ ವಿರೋಧ ಅನ್ನೋದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಆರಾಮಾಗಿ ಎಸ್ ಒಬ್ಬ ಗಂಡು ಬಂದಪ್ಪ ದಾವಣಗೆರೆಗೆ, ಕಾಂಗ್ರೆಸ್ಗೊಬ್ಬ ಲೀಡರ್ ಸಿಗ್ತಾ ಅಂತ ಬೇಕಾದ ವಿದ್ಯಾವಂತ, ಬುದ್ಧಿವಂತ, ದೇಶಾದ್ಯಂತ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಅನ್ನೋ ಕಾರಣಕ್ಕೆ ವಿನಯ್ ಒಂದಷ್ಟು ಟ್ರೆಂಡ್ ಸೆಟ್ ಮಾಡ್ತಿದ್ದಾರೆ. ಸಿದ್ದೇಶ್ವರ್ 5 ಬಾರಿ ಮುಗಿದೋಯ್ತು, ನಿಲ್ಲಲ್ಲ, ಇದೇ ಕಡೆ ಚುನಾವಣೆ ಅಂತ ಕಳೆದ ಬಾರಿ ಹೇಳಿದರು. ಈ ಸರ್ ನಿಂತರೆ BJP ಕಾರ್ಯಕರ್ತರು ರೋಚ್ ಹೇಳ್ತಾರೆ ಅನ್ನೋ ಚರ್ಚೆ. ಹಾಗಾಗಿ ಅವ್ರ ಮಗ ಅನಿತ್ ಸಿದ್ದೇಶ್ ಅಥವಾ ಡಾಕ್ಟರ್ ರವಿಕುಮಾರ್ ಇಬ್ಬರ ಹೆಸರು ದೊಡ್ಡದಾಗಿ ಚಾಲ್ತಿಯಲ್ಲಿದೆ. ಅನಿತ್ ಸಿದ್ದೇಶ್ವರ್ ಅಥವಾ ಡಾಕ್ಟರ್ ರವಿಕುಮಾರ್ ಇಬ್ಬರಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ನೋಡಬೇಕು. ರೇಣುಕಾಚಾರ್ಯ ಒಂದಷ್ಟು ಒದರಾಟ ಮಾಡಿದ್ರೆ ಹಂಗೆ ಹಿಂಗೆ ಅಂತ, ಬಟ್ ರೇಣುಕಾಚಾರ್ಯ MLA ಮೆಟೀರಿಯಲ್, MP ಮೆಟೀರಿಯಲ್ ಅಲ್ಲ. ಸೊ ಹಾಗಾಗಿ MP ಮೆಟೀರಿಯಲ್ ವಿಚಾರಕ್ಕೆ ಬಂದಾಗ ಅನಿತ್ ಸಿದ್ದೇಶ್ವರ್ BJPಯಿಂದ ಮತ್ತು ಡಾಕ್ಟರ್ ರವಿಕುಮಾರ್ ನಡುವೆ ಟಿಕೆಟ್ಗಾಗಿ ನಡೀತಾ ಐತೆ ಅಗ್ಗಜಿಗ್ಗಾಟ. ಅದೇನಾಗುತ್ತೆ ನೋಡಬೇಕು. ಬಟ್ ಕಾಂಗ್ರೆಸ್ಸಲ್ಲಿ ಮೊದಲು ಇಲ್ಲ, ಶಾಮನೂರ್ ಫ್ಯಾಮಿಲಿ ಮುಂದೆ ರಾಜಕಾರಣ ಮಾಡೋಕೆ ಕಷ್ಟ, ಅವ್ರಿಲ್ಲದೆ ಟಿಕೆಟ್ ಎಲ್ಲಿ ಸಿಕ್ಬಿಡುತ್ತೆ ಅಂತೆಲ್ಲ ಅನ್ನೋರು. ಆದರೆ ಅದು ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ಳದೆ ತನ್ನ ಪಾಡಿಗೆ ಹೇಗೆ ಎಜುಕೇಷನ್ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ರು ವಿನಯ್ ಕುಮಾರ್, ಇನ್ಸೈಟ್ ಅಕಾಡೆಮಿ ಮಾಲೀಕ. ಸೊ ಇದೀಗ ರಾಜಕಾರಣದಲ್ಲೂ ಅದೇ ರೀತಿಯ ವೇಗವಾಗಿ ಹೋಗ್ತಿದ್ದಾರೆ. ಹೀಗಾಗಿ ಟಿಕೆಟ್ ನನಗೆ ಪಕ್ಕ ಅನ್ನೋದು ವಿಶ್ವಾಸ ವಿನಯ್ ಅವ್ರದ್ದು, ಜೊತೆಗೆ ಗೆಲುವು ಕೂಡ ನಂದೇ ಅನ್ನೋದು ವಿನಯ್ ಅವ್ರ ವಿಶ್ವಾಸ. ಸೊ ವಿನಯ್ ಅವ್ರ ವೇಗಕ್ಕೆ ಕಡಿವಾಣ ಹಾಕೋದು ಯಾರು? ಆ ಸಾಮರ್ಥ್ಯ ಇರೋದು ಅನಿತ್ ಸಿದ್ದೇಶ್ವರ್ಗ ಅಥವಾ ಡಾಕ್ಟರ್ ರವಿಕುಮಾರ್ಗ? ಇನ್ಯಾರ್ಗ ಆ ಸಾಮರ್ಥ್ಯ ಇದೆ? ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಲೆಕ್ಕಾಚಾರ ಏನು? ಶಾಮನೂರ್ ಶಿವಶಂಕರಪ್ಪ ಅವರು ಕಳೆದ 30 ವರ್ಷಗಳಲ್ಲಿ 1 ಬಾರಿ ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಅದು ಶಾಮನೂರ್ ಶಿವಶಂಕರಪ್ಪ MP ಆಗಿದ್ರು. ಅದಾದ್ಮೇಲೆ ಸ್ವಲ್ಪ ಓಟಲ್ಲೇ ಕಾಂಗ್ರೆಸ್ ಸೋಲ್ತಾ ಬಂದಿದೆ. ಸಿದ್ದೇಶ್ವರ್ ಗೆಲ್ತಾ ಬಂದಿದ್ದಾರೆ. ಮಲ್ಲಿಕಾರ್ಜುನಪ್ಪ ಅವ್ರ ತಂದೆ MP ಆಗ್ತಿದ್ರು. ಅದಾದಮೇಲೆ 99ಇಂದ ಸಿದ್ದೇಶ್ವರ್ ಅವರು ಸಂಸದರಾಗ್ತಿದ್ದಾರೆ. 5 ಬಾರಿ ಸಂಸದರಾಗಿದ್ದಾರೆ. ಕೇಂದ್ರ ಮಂತ್ರಿ ಕೂಡ ಆಗಿದ್ರು. ಈಗ ಅವರೇ ಕಳೆದ ಬಾರಿ ಇದೇ ಕಡೆ ಚುನಾವಣೆ ಅಂತ ಹೇಳಿರೋ ಹಿನ್ನೆಲೆ, ನಂತರ ಈ ಅವಧಿಯಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲದ ಕಾರಣ, ಜೊತೆಗೆ ಅವರ ಸ್ಪರ್ಧೆ ಮಾಡೋಕೆ BJP ಕಾರ್ಯಕರ್ತರ ವಿರೋಧ ಇರೋ ಕಾರಣ ಅವ್ರ ಪುತ್ರ ಅನಿತ್ ಸಿದ್ದೇಶ್ವರ್ ಹಾಗೆ ಡಾಕ್ಟರ್ ರವಿಕುಮಾರ್ ಇಬ್ಬರು ಆಸ್ಪಿರೆಂಟ್ ಆ ಕಡೆ ಇದ್ದಾರೆ. ಈ ಕಡೆ ವಿನಯ್ ಕುಮಾರ್ ಕಾಂಗ್ರೆಸ್ಸಿಂದ ನಾನೇ ಉರಿಯಾಳು ಅಂತ ತೊಡೆ ತಟ್ಟಿ ನಿಂತಿದ್ದಾರೆ. ವಿನಯವಾಗಿ ನಿಂತಿದ್ದಾರೆ, ತೊಡೆ ತಟ್ಟಿದ್ದಾರೆ ಅನ್ನೋದಕ್ಕಿಂತ. ಸೊ ನಿಮ್ಮ ಪ್ರಕಾರ ದಾವಣಗೆರೆ ಈ ಬಾರಿ ಗೆಲ್ಲೋದು ಯಾರು? ಕಾಂಗ್ರೆಸ್ ಅವರ, BJP ಅವರ? ವಿನಯ್ ಕುಮಾರ್ ಅವರ ನಿರೀಕ್ಷೆಯಂತೆ, ಲೆಕ್ಕಾಚಾರದಂತೆ ಲೋಕಸಭೆ ಮೆಟ್ಲತ್ತುತ್ತಾರ? ವಿನಯ್ ಕುಮಾರ್ ತಡೆಯೋ ಶಕ್ತಿ BJP ಅಭ್ಯರ್ಥಿಗಳು ಯಾರಿದ್ದಾರೆ? ಅನಿತ್ ಸಿದ್ದೇಶ್ವರ್ ಅಥವಾ ಆಕಾಂಕ್ಷಿಗಳು ಡಾಕ್ಟರ್ ರವಿಕುಮಾರ್? ಇವರಲ್ಲಿ ಯಾರಿಗಿದೆ? ತಾವೇನು ಹೇಳ್ತೀರಿ? ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.